ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಸಾಧನಾ ಪರೀಕ್ಷೆ ಅಂತೇಳಿ ಕರಿತೀವಿ. ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇನ್ನು ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಆಲ್ರೆಡಿ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅವುಗಳ ಒಂದು ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಖ್ಯ ಪ್ರಶ್ನೆ 1 ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ಭರ್ತಿ ಮಾಡಿ ಅಂತಕ್ಕಂಥದ್ದಿದೆ. ಮೊದಲೇ ಪ್ರಶ್ನೆ ಏನಂತಂದ್ರೆ ಪಾಶ್ಚಾತ್ಯ ಪ್ರಪಂಚದ ಮೊದಲ ಧರ್ಮ ಅಂತಕ್ಕಂಥದ್ದಿದೆ. ಇಲ್ಲಿ ಉತ್ತರ ಏನಂತಂದ್ರೆ ಯಹೂದಿ ಧರ್ಮ ಅಂತಕ್ಕಂಥದ್ದು. ಇಲ್ಲಿ ಪಾಶ್ಚಾತ್ಯ ಧರ್ಮದ ಪಾಶ್ಚಾತ್ಯ ಪ್ರಪಂಚದ ಏನಂತಂದ್ರೆ ಮೊದಲ ಧರ್ಮ ಆಗಿರ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಂತಂದ್ರೆ ಸಂವಿಧಾನದ ಶಿಲ್ಪಿ ಡ್ಯಾಶ್ರನ್ನು ಕರೆಯುತ್ತೇವೆ. ಯಾರನ್ನು ಕರಿತೀವಿ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಸಂವಿಧಾನದ ಶಿಲ್ಪಿ ಅಂತೇಳಿ ಕರಿತೀವಿ. ನೆಕ್ಸ್ಟು 3ನೇ ಪ್ರಶ್ನೆ ಸಂವಿಧಾನದಲ್ಲಿ ಡ್ಯಾಶ್ ಮೂಲಭೂತ ಹಕ್ಕುಗಳಿವೆ. ಎಷ್ಟಿದಾವೆ ಅಂತಂದ್ರೆ 6 ಮೂಲಭೂತ ಹಕ್ಕುಗಳನ್ನು ನಾವಿಲ್ಲಿ ನೋಡ್ತೀವಿ, 6 ಮೂಲಭೂತ ಹಕ್ಕುಗಳು. ನೆಕ್ಸ್ಟು 4ನೇ ಪ್ರಶ್ನೆ ಇಸ್ಲಾಂನ ಪವಿತ್ರ ಗ್ರಂಥ ಡ್ಯಾಶ್. ಇಸ್ಲಾಂನ ಪವಿತ್ರ ಗ್ರಂಥ ಯಾವುದು ಅಂತಂದ್ರೆ ಕುರಾನ್ ಅಂತಕ್ಕಂಥದ್ದು ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಆಗಿದೆ. ನೆಕ್ಸ್ಟ್ 5ನೇದು ಏನಂತಂದ್ರೆ ಯಹೂದಿ ಧರ್ಮದ ದೇವರು ಡ್ಯಾಶ್. ಯಹೂದಿ ಧರ್ಮದ ದೇವರು ಯಾರತ್ತಂದ್ರೆ ಯಾವೇ ಅಂತಕ್ಕಂಥವ್ರು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇವರು ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 2 ಅದ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 6ನೇ ಪ್ರಶ್ನೆ ಏನಂತಂದ್ರೆ ಹಿಜ್ರಾ ಎಂದರೆ ಏನು ಅಂತಕ್ಕಂಥದ್ದಿದೆ. ಹಿಜ್ರಾ ಎಂದರೆ ನೋಡೋದಾದ್ರೆ ಸಾಮಾನ್ಯ ಶಕ 622ರಲ್ಲಿ ಮೊಹಮ್ಮದ್ ಪೈಗಂಬರ್ ಏನಪ್ಪ ಅಂದ್ರೆ ಜೀವಭಯ ಇರುವುದರಿಂದ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮೆಕ್ಕಾದಿಂದ ಮದೀನಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೋಗ್ತಾರೆ. ಈ ಒಂದು ಪ್ರಯಾಣವನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಇತಿಹಾಸದಲ್ಲಿ ಹಿಜ್ರಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ 7ನೇದು ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ಸ್ಥಳ ಯಾವುದು ಅಂತಕ್ಕಂಥದ್ದಿದೆ. ಇಲ್ಲಿ ಬೆಟ್ಟ ಯಾವುದು ಅಂತಂದ್ರೆ ಅಥವಾ ಸ್ಥಳ ಯಾವುದು ಅಂತಂದ್ರೆ ಇಲ್ಲಿ ಗೋಲ್ಗತಾ ಬೆಟ್ಟ ಅಂತಕ್ಕಂಥದ್ದು. ಈ ಒಂದು ಪ್ಲೇಸ್ದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ ಏನಂತಂದ್ರೆ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತಕ್ಕಂಥದ್ದಿದೆ. ಯಾವಾಗ ಜಾರಿಗೆ ಬಂತಪ್ಪ ಅಂತಂದ್ರೆ 1950 ಜನವರಿ 26ನೇ ತಾರೀಕು ಏನಂತಂದ್ರೆ ಭಾರತ ಸಂವಿಧಾನ ಅಂತಕ್ಕಂಥದ್ದು ಇಲ್ಲಿ ಜಾರಿಗೆ ಬಂತಂತೇಳಿ ನೋಡ್ತೀವಿ. 1950 ಜನವರಿ 26ರಂದು. ನೆಕ್ಸ್ಟು 9ನೇ ಪ್ರಶ್ನೆ ಸಂವಿಧಾನ ಎಂದರೆ ಏನು ಅಂತಕ್ಕಂಥದ್ದಿದೆ. ಸಂವಿಧಾನ ಎಂದರೆ ಸರಳವಾದ ಉತ್ತರವನ್ನು ನೀಡಿದ್ದೇನೆ. ಏನಂತಂದ್ರೆ ಒಂದು ದೇಶದ ಮೂಲಭೂತ ಕಾನೂನನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಸಂವಿಧಾನ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟು 10ನೇ ಪ್ರಶ್ನೆ ಅಂತಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವ ನ್ಯಾಯಾಲಯವನ್ನು ಕರೆಯುತ್ತಾರೆ. ಯಾವ ನ್ಯಾಯಾಲಯ ಅಂತಂದ್ರೆ ಭಾರತ ದೇಶದ ನ್ಯಾಯಾಲಯ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 3 ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 11ನೇ ಪ್ರಶ್ನೆ ಏನಂತಂದ್ರೆ ಇಸ್ಲಾಂನ ನಿಯಮಗಳು ಯಾವ ಅಂತಕ್ಕಂಥದ್ದಿದೆ. ಇಲ್ಲಿ 5 ನಿಯಮಗಳಿದಾವೆ. ಯಾವ ಅಂತಂದ್ರೆ ಕಲಿಮಾ ಅಂತಕ್ಕಂಥದ್ದು ಏನು ಹೇಳ್ತದೆ ಅಂತಂದ್ರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡಬೇಕು. ಆಮೇಲೆ ಮೊಹಮ್ಮದರು ಅವರ ಪ್ರವಾದಿ ಅಂತೇಳಿ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ 2ನೇದು ಯಾವುದು ಅಂತಂದ್ರೆ ನಮಾಜ್ ಇದೆ. ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಏನಂತಂದ್ರೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ರೋಜಾ ಇದೆ. ರೋಜಾ ಏನಂತಂದ್ರೆ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಜಕಾತ್ ಇದೆ. ಆದಾಯದಲ್ಲಿ ಏನಂತಂದ್ರೆ ಒಂದಿಷ್ಟು ಭಾಗ ಏನಪ್ಪ ಅಂತಂದ್ರೆ ಬಡವರಿಗೆ ಇಲ್ಲಿ ದಾನ ಮಾಡಬೇಕು. ನೆಕ್ಸ್ಟ್ ಹಜ್ ಇದೆ. ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಏನಂತಂದ್ರೆ ಇಲ್ಲಿ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳಬೇಕು. ಇವೆಷ್ಟು ಏನಂತಂದ್ರೆ ಇಸ್ಲಾಂನ 5 ನಿಯಮಗಳಂತೇಳಿ ನೋಡ್ತೀವಿ. ನೆಕ್ಸ್ಟ್ 12ನೇ ಪ್ರಶ್ನೆ ಏನಂತಂದ್ರೆ ಯಹೂದಿ ಧರ್ಮದ 4 ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದಿದೆ. ಇಲ್ಲಿ ಸಾಕಷ್ಟು ಕಟ್ಟಳೆಗಳನ್ನು ನೀಡಿದ್ದೇನೆ. ಮೊದಲೇದು ಯಾವುದು ಅಂತಂದ್ರೆ ಯಾವೇ ಹೊರತಾಗಿ ಬೇರೆ ಬೇರೆ ದೇವರಿಲ್ಲ ಅಂತೇಳಿ ಮೊದಲೇ ಒಂದು ಕಟ್ಟಳೆ. ನೆಕ್ಸ್ಟು ಮೂರ್ತಿ ಪೂಜೆ ಸಲ್ಲದು. ಆಮೇಲೆ ದೇವರ ಹೆಸರಿಗೆ ಕಳಂಕ ತರಬಾರ್ದು. ತಂದೆ ತಾಯಿರನ್ನು ಇಲ್ಲಿ ಗೌರವಿಸಬೇಕು. ಸಬ್ಬತ್ ದಿನವನ್ನು ಪವಿತ್ರ ಅಂತೇಳಿ ಕಾಣಬೇಕಂತಕ್ಕಂಥದ್ದು. ನೆಕ್ಸ್ಟು ವ್ಯಭಿಚಾರ ಸಲ್ಲದು. ಕಳ್ಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಇವೆಷ್ಟು ಏನದಾವ ಅಂತಂದ್ರೆ ಯಹೂದಿ ಧರ್ಮದ ಕಟ್ಟಳೆಗಳಂತೇಳಿ ನೋಡ್ತೀವಿ. ನೀವು ಯಾವುದಾದ್ರೂ 4 ಬರಿಬೇಕು. ನೆಕ್ಸ್ಟ್ 13ನೇ ಪ್ರಶ್ನೆ ಏನಂತಂದ್ರೆ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ. ಪ್ರಮುಖ ಏನಂತಂದ್ರೆ 6 ಮೂಲಭೂತ ಹಕ್ಕುಗಳಿದಾವೆ. 6 ಮೂಲಭೂತ ಹಕ್ಕುಗಳು ಯಾವತ್ತಂದ್ರೆ ಮೊದಲೇದಾಗಿ ಸಮಾನತೆಯ ಹಕ್ಕು ಅಂತೇಳಿ ನೋಡ್ತೀವಿ. 14ನೇ ವಿಧಿಯಿಂದ 18ನೇ ವಿಧಿ ತನಕ ನೋಡ್ತೀವಿ. ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕದ 19ರಿಂದ 22ನೇ ವಿಧಿವರೆಗೂ ಇರ್ತಕ್ಕಂಥದ್ದು. ನೆಕ್ಸ್ಟು ಶೋಷಣೆ ವಿರುದ್ಧದ ಹಕ್ಕಿದ. ಇದು ಏನಪ್ಪ ಅಂತಂದ್ರೆ 23ರಿಂದ 24ನೇ ವಿಧಿ ತನಕ ನೋಡ್ತೀವಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದ. ಇದು ಏನಪ್ಪ ಅಂತಂದ್ರೆ 25ರಿಂದ 28ನೇ ವಿಧಿವರೆಗೂ ನೋಡ್ತೀವಿ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿದ. ಇದೇನಂತಂದ್ರೆ 29ರಿಂದ 30ನೇ ವಿಧಿ ನೋಡ್ತೀವಿ. ಲಾಸ್ಟ್ ಯಾವುದಪ್ಪ ಅಂತಂದ್ರೆ ಸಂವಿಧಾನದ ಪರಿಹಾರ ಹಕ್ಕುದ. ಇದು 32ನೇ ವಿಧಿ ನಾವು ನೋಡ್ತೀವಿ. ಇವೆಷ್ಟು ಏನಂತಂದ್ರೆ ಮೂಲಭೂತ ಹಕ್ಕುಗಳು ಇರ್ತಕ್ಕಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ ಸಂವಿಧಾನದ 4 ಲಕ್ಷಣಗಳನ್ನು ಬರೆಯಿರಿ ಅಂತಕ್ಕಂಥದ್ದಿದೆ. ಸಂವಿಧಾನದ 4 ಲಕ್ಷಣಗಳು ಯಾವತ್ತಂದ್ರೆ ಮೊದಲನೇದಾಗಿ
ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸೊ ನಮ್ಮ ಭಾರತ ಸಂವಿಧಾನ ಇರ್ತಕ್ಕಂಥದ್ದು. ಭಾಗಶಃ ನಮ್ಯದ, ಆಮೇಲೆ ಭಾಗಶಃ ಅನಮ್ಯ ಸಂವಿಧಾನ, ಸೊ ನಮ್ಮ ಭಾರತ ಸಂವಿಧಾನ ಇರ್ತಕ್ಕಂಥದ್ದು. ಇನ್ನು ಸಂಸದೀಯ ಸರ್ಕಾರ ಪದ್ಧತಿ ಅಂತಕ್ಕಂಥ ಲಕ್ಷಣವನ್ನು ಭಾರತ ಸಂವಿಧಾನ ಹೊಂದಿದೆ. ಇನ್ನು ಏಕಪೌರತ್ವ ಇದೆ, ಸೊ ಗಣತಂತ್ರ ವ್ಯವಸ್ಥೆ ಇದೆ, ಸೊ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಕ್ಕಂಥದ್ದು ಇದೆ, ಸೊ ಒಕ್ಕೂಟ ವ್ಯವಸ್ಥೆ ಇದೆ, ಆಮೇಲೆ ಮೂಲಭೂತ ಹಕ್ಕುಗಳಿದಾವೆ. ನೆಕ್ಸ್ಟ್ ಏನಂತಂದ್ರೆ ದ್ವಿಸದನ ಶಾಸಕಾಂಗ ನಮ್ಮಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಮೂಲಭೂತ ಕರ್ತವ್ಯಗಳನ್ನು ನೋಡ್ತೀವಿ. ಪಕ್ಷ ಪದ್ಧತಿ ಇದೆ, ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೂಡ ಇಲ್ಲಿ ಭಾರತ ಸಂವಿಧಾನ ಲಕ್ಷಣಗಳಾಗಿ ನೋಡ್ತೀವಿ. ನೆಕ್ಸ್ಟು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ಲಕ್ಷಣವನ್ನಾಗಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 4 ಇದೆ. ಸೊ ಭಾರತದ ನಕಾಶೆಯನ್ನು ರಚಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಅಂತಕ್ಕಂಥ 2 ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಇಲ್ಲಿ ಈ ಒಂದು ಮ್ಯಾಪ್ನಲ್ಲಿ ನೋಡ್ತೀವಿ ನೋಡಿ. ಸೊ ಭಾರತದ ನಕ್ಷೆ, ಸೊ ಈ ಒಂದು ಭಾಗ ಏನಂತಂದ್ರೆ ಪೂರ್ವ ಘಟ್ಟಗಳು ಕಂಡುಬರ್ತವೆ. ನೆಕ್ಸ್ಟ್ ಈ ಒಂದು ಭಾಗ ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಇಲ್ಲಿ ಕಂಡುಬರ್ತವೆ. ಸೊ ಇದಿಷ್ಟು ಏನಂತಂದ್ರೆ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಆಗಿರ್ತದೆ. ಏನಂತಂದ್ರೆ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.